ರಾಜ್ಯ ಸರ್ಕಾರ ಗೋಲ್ಮಾಲ್ನ ಸುಳಿಯಲ್ಲಿ ಸಿಲುಕಿಕೊಳ್ತಾ ಇದೆ. ಒಂದಾದ ಮೇಲೊಂದು ಗೋಲ್ಮಾಲ್ ವಿಚಾರ ಈಗ ಸದ್ದು ಮಾಡ್ತಾ ಇದೆ. ಯಲಹಂಕದಲ್ಲಿ ದುಡ್ಡು ಕೊಟ್ಟವರಿಗೆ ಸೈಟ್ ವಿಚಾರ, ಸ್ಲಂ ಬೋರ್ಡ್ ನಿವೇಶನದ ಗೋಲ್ಮಾಲ್ಗೆ ಈಗ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಕಾನೂನು ಬಾಹಿರ ನಿವೇಶನದ ಮಂಜೂರು ಮಾಡಿರುವಂತಹ ಆರೋಪ ಇದು. 6 ತಿಂಗಳ ಹಿಂದೆಯೇ ಡಿಸಿಎಂ ಡಿಕೆ ಶಿವಕುಮಾರ್ಗೆ ದೂರು ಹೋಗಿತ್ತಂತೆ. ಸ್ಲಂ ಬೋರ್ಡ್ನ ಎಂಡಿಗೂ ಕೂಡ ದೂರು ಸಲ್ಲಿಕೆಯಾಗಿತ್ತು ಅಂಥೇಳಿ ದೂರುದಾರ ಕಿರಣ್ ಹೇಳ್ತಾ ಇದ್ದಾರೆ. ಎಲ್ಲ ಗೊತ್ತಿದ್ದು ಏನೂ ಗೊತ್ತಿಲ್ಲದಂತೆ ಸುಮ್ಮನಾದ್ರ ಡಿಸಿಎಂ ಡಿಕೆ ಶಿವಕುಮಾರ್. ಎಲ್ಲ ಗೊತ್ತಿದ್ದು ಏನೂ ಗೊತ್ತಿಲ್ಲದಂತೆ ಸುಮ್ಮನಾದ್ರ ಸ್ಲಂ ಬೋರ್ಡ್ನ ಎಂಡಿ ಅನ್ನೋದು ಈಗಿರುವಂತಹ ಪ್ರಶ್ನೆ. ಬರೀ ಡಿಕೆ ಶಿವಕುಮಾರ್ಗೆ ಸ್ಲಂ ಬೋರ್ಡ್ನ ಎಂಡಿಗೆ ಮಾತ್ರ ಈ ಪತ್ರ ಹೋಗಿಲ್ಲ, ದೂರು ಹೋಗಿಲ್ಲ. ಸಿಎಂ ಸಿದ್ದರಾಮಯ್ಯನವ್ರಿಗೆ ಹೋಗಿದೆ, CS ಗೆ ಹೋಗಿದೆ, ಅದರ ಜೊತೆಗೇನೆ ಜಮೀರ್ ಅಹಮದ್ ಖಾನ್ ಅವರು ವಸತಿ ಸಚಿವರಿಗೂ ಕೂಡ ಹೋಗಿದೆ. ಹೇಗೆ ಇಲ್ಲಿ ಲಾಭಿ ಮಾಡಿಕೊಳ್ಳಲಾಗ್ತಾ ಇದೆ, ಹೇಗೆ ಇಲ್ಲಿ ಬಡವರಿಗೆ ವಂಚಿಸುವಂತಹ ಕೆಲಸ ಆಗ್ತಾ ಇದೆ, ಹೇಗೆ ಇಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ ಅನ್ನೋದನ್ನ ವಿವರಿಸುವಂತಹ ಕೆಲಸ ಆಗಿದೆ. ಇವಾಗ ಸ್ಲಂ ಬೋರ್ಡಲ್ಲಿ ತನ್ನದೇ ಆದಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ. 10 ವರ್ಷ ಸ್ಲಂ ಬೋರ್ಡಲ್ಲಿ ವಾಸವಾಗಿರಬೇಕು. ಆ ವ್ಯಕ್ತಿ ಅಲ್ಲೇ ವೋಟರ್ ID ಹೊಂದಿರಬೇಕು ಮತ್ತು ವೋಟ್ ಹಾಕ್ತಾ ಇರಬೇಕು. ಬೂತ್ ಲಿಸ್ಟಲ್ಲಿ ಅವನ ಹೆಸರು ಇರಬೇಕು. ಅಂಥವರಿಗೆ ಕೊಡಬೇಕು ಅಂತ ಇದೆ. ಬಟ್ ಇದು ಏನಾಗಿದೆ ಅಂದರೆ ಕಂಡವ್ರಿಗೆಲ್ಲ ನೀಡಿರೋದು ಸುಮಾರು ಮಾಹಿತಿಗಳು. ನಿಮಗೆ ಬೇಕು ಅನ್ನೋದಾದರೆ ಫಲಾನುಭವಿಗಳು ತೊಗೊಂಡಿದ್ದಾರಲ್ಲ, ಅವ್ರು ಎಷ್ಟೆಷ್ಟು ದುಡ್ಡು ಕೊಟ್ಟು ತೊಗೊಂಡಿದ್ದಾರೆ ಅದನ್ನು ಅವ್ರು ಹೇಳ್ತಾರೆ ಫಲಾನುಭವಿಗಳು. ಹೀಗಾಗಿ ಸುಮಾರು ವಿಷಯಗಳು ನಡೆದಿರೋದಕ್ಕೆ ಪರ್ಟಿಕ್ಯುಲರಾಗಿ ಒಂದು ಸರ್ವೆ ನಂಬರ್ಗೆ ನಾನು RTIಗೆ ಹಾಕಿದ್ದೀನಿ. ಅದಕ್ಕೂ ಇನ್ನೂ ಯಾವುದೇ ಮಾಹಿತಿ ಅಕ್ಕಡಿಯಲ್ಲಿ ನನಗೆ ನೀಡಿಲ್ಲ. ಹೌದು, ನನಗೆ ಡಾಕ್ಯುಮೆಂಟ್ಸ್ ಕೊಟ್ಟರು ನಾನು ಹೋಗ್ತೀನಿ, ಕೊಡದೇ ಇದ್ದರೆ ಇನ್ನೊಂದು RTI ಹಾಕ್ತೀನಿ. ಯಾಕಂದರೆ ಅದರಲ್ಲಿ RTI ಅಡಿಯಲ್ಲಿ 2 ಸಲನಾದರೂ ಹಾಕ್ಬೇಕು ಮಿನಿಮಮ್ಮು. 2 ಸಲ ಹಾಕ್ತೀನಿ. ಕೊಟ್ಟರು ಹೋಗ್ತೀನಿ, ಕೊಡದೇ ಇದ್ದರೂ ಹೋಗ್ತೀನಿ.